ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ಅಮ್ಮನ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾಳೆ ಗುಪ್ತ ನವರಾತ್ರಿ ಅಂದರೆ ವಾರಾಹಿ ನವರಾತ್ರಿ ಆರಂಭ ನಾಳೆ ಮೊದಲ ದಿನ. ಹಾಗಾಗಿ 9 ದಿನಗಳ ಕಾಲ ನವರಾತ್ರಿ ಇರುತ್ತೆ. ಅದರಲ್ಲಿ ನಾಳೆ ಮೊದಲ ದಿನ. ಹಾಗಾಗಿ ವಾರಾಹಿ ಅಮ್ಮನನ್ನು ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು, ಅಮ್ಮನ ಯಾವ ಮಂತ್ರವನ್ನು ಎಷ್ಟು ಸಾರಿ ಹೇಳ್ಕೊಬೇಕು, ನಮ್ಮ ಕೆಲಸದಲ್ಲಿ ತುಂಬಾ ಅಡ್ಡಿ ಆತಂಕಗಳು ಬರ್ತಾ ಇದೆ ಅನ್ನೋದ್ರೆ ಅಮ್ಮನ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಕೆಲಸದಲ್ಲಿ ಬರುವಂಥ ಎಲ್ಲ ಅಡ್ಡಿ ಆತಂಕಗಳು ಕೂಡ ದೂರ ಆಗುತ್ತೆ. ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡ್ಕೊಬೇಕು, ಯಾವ ಬಣ್ಣದ ಹೂವನ್ನು ಇಡಬೇಕು, ಯಾವ ಪ್ರಸಾದವನ್ನು ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ರಾತ್ರಿ ಮಲಗಬೇಕಂದ್ರೆ 1 ಲೋಟ ನೀರನ್ನು ತಗೊಂಡು ಆ ನೀರಲ್ಲಿ ಈ ವಸ್ತುವನ್ನು ಹಾಕಿ ನೀವು ಇಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಆಗುವಂಥ ಎಲ್ಲ ಅಡ್ಡಿ ಆತಂಕಗಳು ಕೂಡ ದೂರ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ವಾರಾಹಿ ಅಮ್ಮನನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದಾದರೆ ಅಮ್ಮನನ್ನು ಆದಷ್ಟು ರಾತ್ರಿ ಸಮಯದಲ್ಲೇ ಪೂಜೆ ಮಾಡ್ಕೋಬೇಕು. ಅಂದರೆ ಕತ್ತಲೆ ವಾರಾಹಿ, ಧೂಮ್ರ ವಾರಾಹಿ ಅಂತ ಕೂಡ ಕರೀತಾರೆ. ಯಾಕೆಂದರೆ ಕತ್ತಲೆ ಆದಮೇಲೆ ಅಮ್ಮನನ್ನು ಪೂಜೆ ಮಾಡ್ಕೋಬೇಕು. ಹಾಗಾಗಿ ನೀವು 6:30, 7 ಗಂಟೆ, 8, 9, 10 ಆದರೂ ಪರವಾಗಿಲ್ಲ ಸ್ನೇಹಿತರೆ. ಆದಷ್ಟು ನೀವು 8 ಗಂಟೆ ಮೇಲೆ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಏಕೆಂದರೆ ಕತ್ತಲೆ ಆದಮೇಲೆ ಅಮ್ಮನನ್ನು ಪೂಜೆ ಮಾಡ್ಕೋಬೇಕಾಗತ್ತೆ. ಫೋಟೋ ಇದ್ದರೆ ಫೋಟೋಗೆ ಪೂಜೆ ಮಾಡಿ, ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡ್ಬೋದು. ಫೋಟೋ ವಿಗ್ರಹ ಇಲ್ಲ ಅನ್ನೋರು ಒಂದು ದೀಪವನ್ನು ಹಚ್ಚಿ ಆ ದೀಪಕ್ಕೆ ಅರಿಶಿನ, ಕುಂಕುಮ, ಹೂಗಳನ್ನು ಇಟ್ಟು ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ದೀಪಕ್ಕೆ ಪೂಜೆಯನ್ನು ಮಾಡ್ಬೋದು. ಇನ್ನು ಅಮ್ಮನ ಫೋಟೋ ಇರಬೇಕಂದ್ರೆ ಯಾವ ಹೂಗಳನ್ನು, ಯಾವ ಬಣ್ಣದ ಹೂಗಳನ್ನು ಇಡಬೇಕು ಅನ್ನೋದಾದರೆ ಮೊದಲನೇ ದಿನ ಕೆಂಪು ಬಣ್ಣದ ಹೂಗಳನ್ನು, ಆದಷ್ಟು ಕೆಂಪು ರೋಸ್ ಆಗಲಿ ಅಥವಾ ದಾಸವಾಳ ಆಗಲಿ ಈ ರೀತಿಯಾಗಿ ಕೆಂಪು ಬಣ್ಣದ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಅಮ್ಮನಿಗೆ ಪ್ರಸಾದ ಅಂತ ಬಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಬೆಲ್ಲದ ಪಾನಕವನ್ನು ಇಡೋದು. ಹಾಗೆಯೇ ಯಾವುದಾದ್ರೂ ಒಂದು ಸಿಹಿ ತಿಂಡಿಯನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಅಮ್ಮನ ಮಂತ್ರ ಅಂತ ಬಂದರೆ ಇದು ತುಂಬಾ ಪವರ್ಫುಲ್ ಆದಂಥ ಮಂತ್ರ ಅಂತಲೇ ಹೇಳ್ಬೋದು. ವಾರಾಹಿ ಅಮ್ಮನ ಈ ಪವರ್ಫುಲ್ ಮಂತ್ರವನ್ನು ಹೇಳೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದಾದರೆ ನಿಮ್ಮ ಕೆಲಸದಲ್ಲಿ ಅಡ್ಡಿ ಆತಂಕಗಳು ದೂರವಾಗುತ್ತೆ. ಏನೂ ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತೀರ, ಆ ಕೆಲಸ ಮುಗಿತಾನೇ ಇರಲ್ಲ. ಏನಾದರೂ ಒಂದೊಂದು ಮಧ್ಯದಲ್ಲಿ ಅಡ್ಡಿ ಆತಂಕ ಬರ್ತಾನೆ ಇರುತ್ತೆ. ಇನ್ನು ಮನೆ ಕಟ್ತಾ ಇರ್ತೀರ, ವರ್ಷಾನುಗಟ್ಟಲೆ ಆದರೂ ಮನೆ ಮುಗಿತಾನೇ ಇರಲ್ಲ. ಒಂದು ಸೈಟಿಗೆ ಅಡ್ವಾನ್ಸ್ ಮಾಡಿರ್ತೀರ, ಆದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಆಗಿರಲ್ಲ. ಇನ್ನು ವಿದ್ಯಾಭ್ಯಾಸ ಅಂತ ಬಂದರೆ ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇರ್ತೀರ, ಆದರೂ ಅದ್ರ ಮಧ್ಯದಲ್ಲಿ ಏನೋ ಅಡ್ಡಿ ಆತಂಕ, ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ಥರ ಕೂಡ ಆಗ್ತಾ ಇರುತ್ತೆ. ಇನ್ನು ಹಣಕಾಸಲ್ಲೂ ಅಷ್ಟೇ, ಯಾರೋ ಒಬ್ಬರು ಇನ್ನೇನು ಕೊಟ್ಟರು, ಇನ್ನೇನು ಕೈಗೆ ಬಂತು ಅನ್ನೋಷ್ಟರಲ್ಲೇ ಅಲ್ಲಿ ಇನ್ನೇನೋ ಒಂದು ಪ್ರಾಬ್ಲಮ್ ಶುರು ಆಗುತ್ತೆ. ಹಾಗಾಗಿ ತುಂಬಾ ಅಡ್ಡಿ ಆತಂಕಗಳು ಆಗ್ತಾ ಇರುತ್ತೆ. ಯಾವುದೇ ಕೆಲಸ ಪೂರ್ತಿ ಆಗ್ತಾ ಇರಲ್ಲ. ಅಂಥವರೆಲ್ಲರೂ ಅಮ್ಮನ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಕೆಲಸಗಳಲ್ಲಿ ಸಕ್ಸಸ್ ಅನ್ನೋದಾಗುತ್ತೆ. ನಿಮ್ಮ ಕೆಲಸ ಪೂರ್ತಿ ಆಗೋದಕ್ಕೆ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಮಂತ್ರವನ್ನು ಎಷ್ಟು ಸಾರಿ ಹೇಳ್ಕೊಬೇಕು ಅನ್ನೋದಾದರೆ 108 ಸಾರಿ ಅಮ್ಮನ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ, ಅಮ್ಮ ನನ್ನ ಕೆಲಸಗಳು ನಿರ್ವಿಘ್ನವಾಗಿ ನಡೀಲಮ್ಮ, ನನ್ನ ಕೆಲಸದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬರೋದು ಬೇಡ, ನಿರ್ವಿಘ್ನವಾಗಿ ನಡೀಲಮ್ಮ ಅಂತ ನೀವು ಈ ಮಂತ್ರವನ್ನು 108 ಸಾರಿ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಅಮ್ಮನ ಮುಂದೆ ಹೇಳ್ಕೊಬೇಕಾಗತ್ತೆ. ಓಂ ಐಂ ಗ್ಲೌಂ ವಾರಾಹಿಯೇ ನಮಃ, ಸರ್ವವಿಘ್ನ ವಿನಾಶಿನ್ಯೈ ನಮಃ, ದುಷ್ಟಶಕ್ತಿ ನಿವಾರಣೈ ನಮಃ, ಮಮ ಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ. ಓಂ ಐಂ ಗ್ಲೌಂ ವಾರಾಹಿಯೇ ನಮಃ, ಸರ್ವವಿಘ್ನ ವಿನಾಶಿನ್ಯೈ ನಮಃ, ದುಷ್ಟಶಕ್ತಿ ನಿವಾರಣೈ ನಮಃ, ಮಮ ಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ. ಈ ಮಂತ್ರವನ್ನು ನೀವು 108 ಸಾರಿ ಹೇಳ್ಕೊಬೇಕಾಗತ್ತೆ. ನಿಮ್ಮ ಯಾವ ಕೆಲಸದಲ್ಲಿ ಅಡೆತಡೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನೀವು ಮನಸ್ಸಲ್ಲಿ ಅಂದ್ಕೊಂಡು, ಅಮ್ಮ ನಾನೀಗ ಮನೆ ಕಟ್ತಾ ಇದ್ದೀನಿ, ತುಂಬಾ ಅಡ್ಡಿ ಆತಂಕಗಳು ಬರ್ತಾ ಇದೆ, ಮನೆ ಕಂಪ್ಲೀಟ್ ಆಗ್ತಾನೇ ಇಲ್ಲ ಅಂತ ನೀವು ಹೇಳ್ಕೊತ ನನ್ನ ಮನೆ ಕಂಪ್ಲೀಟ್ ಆಗಲಿ ಅಥವಾ ನನ್ನ ಕೆಲಸದಲ್ಲಿ ಅಡೆತಡೆ ಏನು ಬರದೇ ಇರೋ ಹಾಗಾಗಲಿ ಅಂತ ನಿಮ್ಗೆ ಏನು ಕಾರ್ಯದಲ್ಲಿ ಅಡೆತಡೆ ಬರ್ತಾ ಇದೆ ನೋಡಿ, ಆ ಕಾರ್ಯವನ್ನು ನೆನೆಸ್ಕೊಂಡು ನೀವು ಈ ಮಂತ್ರವನ್ನು 108 ಸಾರಿ ಹೇಳಬೇಕಾಗತ್ತೆ. ಈ ರೀತಿಯಾಗಿ ಹೇಳೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಅಡೆತಡೆ ಇಲ್ಲದೆ
ಪೂರ್ಣ ಆಗತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಪೂಜೆ ಎಲ್ಲ ಆದ ನಂತರ ಒಂದು 5-10 ನಿಮಿಷ ಬಿಟ್ಟು ನಂತರ ಅಲ್ಲಿಟ್ಟಿರುವಂಥ ಪ್ರಸಾದವನ್ನು ಮನೇಲಿರೋರೆಲ್ಲರೂ ಸ್ವೀಕಾರ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ 9 ದಿನಗಳ ಕಾಲ ನೀವು ಮಾಡಬೇಕಾಗತ್ತೆ. ಅಂದರೆ ನಾಳೆ ಶುರು ಆಗುತ್ತೆ, 15ನೇ ತಾರೀಕು ಶುರು ಆಗಿ 23ನೇ ತಾರೀಕು ಮುಕ್ತಾಯ ಆಗುತ್ತೆ. ಹಾಗಾಗಿ 9 ದಿನಗಳ ಕಾಲ ನೀವು ಇದೇ ರೀತಿಯಾಗಿ, ಅಂದರೆ ಒಂದೇ ಪ್ರಸಾದ ಇಡಬೇಕು ಅಂತ ಇಲ್ಲ, ಬೇರೆ ಬೇರೆ ಪ್ರಸಾದ ಪ್ರತಿದಿನ ಒಂದೊಂದು ಪ್ರಸಾದವನ್ನು ಇಡೋದು, ಬೇರೆ ಬೇರೆ ಹೂಗಳನ್ನು ಇಡಬೇಕಾಗತ್ತೆ. ಹಾಗೆಯೇ ಪ್ರತಿದಿನವೂ ಒಂದೊಂದು ಆರತಿ ಅಂತಂದರೆ ಒಂದಿನ ಬೆಲ್ಲದ ಆರತಿಯನ್ನು ಇಡೋದು, ಇನ್ನೊಂದು ದಿನ ತೆಂಗಿನಕಾಯಿ ಆರತಿಯನ್ನು ಇಡೋದು, ಇನ್ನೊಂದು ದಿನ ನಲ್ಲಿಕಾಯಿ ಆರತಿಯನ್ನು ಇಡೋದು, ಒಂದಿನ ತುಪ್ಪದ ಬತ್ತಿ ಆರತಿಯನ್ನು ಇಡೋದು. ಈ ರೀತಿಯಾಗಿ ಒಂದಿನ ಸುವರ್ಣಗಡ್ಡೆ, ಅದರಲ್ಲೂ ಅಮ್ಮನಿಗೆ ಸುವರ್ಣಗಡ್ಡೆ ದೀಪಾರಾಧನೆ ತುಂಬಾ ಇಷ್ಟ. ಹಾಗಾಗಿ 9 ದಿನದಲ್ಲಿ ಒಂದು ದಿನವಾದರೂ ನೀವು ಸುವರ್ಣಗಡ್ಡೆ ಆರತಿಯನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡ್ತಾ ಬನ್ನಿ, ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ, ಹಾಗೆಯೇ ನೀವು ಮಾಡುವಂಥ ಕೆಲಸದಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ರಾತ್ರಿ ಮಲಗಬೇಕಂದ್ರೆ ಒಂದು ಲೋಟ ನೀರನ್ನು ತಗೊಂಡು ಆ ನೀರಲ್ಲಿ ಯಾವ ವಸ್ತು ಹಾಕಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ನಿಮ್ಮ ಕೆಲಸದಲ್ಲಿ ಅಡ್ಡಿ ಆತಂಕಗಳನ್ನು ದೂರ ಮಾಡೋದಕ್ಕೆ ಈ ತಂತ್ರವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಅದು ಮಂತ್ರ ಆಯಿತು, ಈಗ ಇದು ತಂತ್ರ. ಏಕೆಂದರೆ ನಾವು ಈ ಥರ ಮಾಡೋದಕ್ಕೆ ಇದನ್ನು ತಂತ್ರ ಅಂತೀರಿ, ಮಂತ್ರ ಹೇಳುವುದಕ್ಕೆ ಮಂತ್ರ ಅಂತ ಕರಿತೀರಿ. ಹಾಗಾಗಿ ಮಂತ್ರ ತಂತ್ರ ಎರಡೂ ಸೇರಿದ್ರೆ ಶೀಘ್ರವಾಗಿ ನಮಗೆ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾತ್ರಿ ಪೂಜೆ ಎಲ್ಲ ಆದಮೇಲೆ ಊಟ ಮಾಡಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ಒಂದು ಲೋಟ ನೀರನ್ನು ತೊಗೊಳ್ಳಿ, ಶುದ್ಧವಾದ ನೀರನ್ನು ತೊಗೊಳ್ಳಿ. ನೀರನ್ನು ತೊಗೊಂಡು ಇನ್ನೇನು ನೀವು ಮಲಗ್ತಿರಲ್ಲ ರೂಮಲ್ಲಿ ಹೋಗಿ ನೀವು ಅದರಲ್ಲಿ ಒಂದು ಚೀಟಿಯನ್ನು ಹಾಕಬೇಕಾಗತ್ತೆ. ಒಂದು ವೈಟ್ ಶೀಟ್ ತೊಗೊಂಡು ಅದರಲ್ಲಿ ನಿಮ್ಮ ಹೆಸರನ್ನು ಬರೀರಿ ಸ್ನೇಹಿತರೆ. ಬೇರೆ ಏನೂ ಬರೆಯೋಂಗಿಲ್ಲ, ನಿಮ್ಮ ಹೆಸರನ್ನು ಬರೆದು ಆ ಲೋಟದಲ್ಲಿ ನೀರಿರುತ್ತಲ್ಲ ಆ ನೀರಲ್ಲೇ ಹಾಕಿ ಆ ಲೋಟವನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಹೇಳ್ಬೇಕಾಗತ್ತೆ, ನನ್ನ ಕೆಲಸದಲ್ಲಿರುವಂಥ ಎಲ್ಲ ಅಡ್ಡಿ ಆತಂಕಗಳು ದೂರವಾಗಲಿ ಅಂತ ನೀವು ಹೇಳ್ಕೊತ, ನಿಮ್ಮ ಕೆಲಸದಲ್ಲಿ ಯಾವ ಕೆಲಸದಲ್ಲಿ ಅಡ್ಡಿ ಆತಂಕ ಜಾಸ್ತಿ ಇದೆ ಅನ್ನೋದನ್ನು ನೀವು ಮನಸ್ಸಲ್ಲಿ ಅಂದ್ಕೊಂಡು, ನನಗೆ ಈ ಕೆಲಸದಲ್ಲಿ ತುಂಬಾ ಅಡ್ಡಿ ಆತಂಕ ಇದೆ, ಇದು ದೂರ ಆಗಲಿ, ನನ್ನ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಹೇಳ್ತಾ ಅದನ್ನು ತೊಗೊಂಡೋಗಿ ನಿಮ್ಮ ರೂಮಲ್ಲಿ ವಿಂಡೋ ಇರುತ್ತಲ್ಲ ಸ್ನೇಹಿತರೆ, ಆ ವಿಂಡೋ ಹತ್ರ ಇಡಬೇಕಾಗತ್ತೆ. ವಿಂಡೋ ಹತ್ರ ಆಗಲಿ ಅಥವಾ ವಿಂಡೋ ಕೆಳಗಡೆ ಜಾಗ ಇದೆ ಅಂದರೆ ಅಲ್ಲೂ ಕೂಡ ಒಂದು ಪ್ಲೇಟನ್ನು ಮುಚ್ಚಿ ಈ ಲೋಟವನ್ನು ಇಡಬೇಕಾಗತ್ತೆ. ಅಂದರೆ ಗಾಜಿಂದಾದರೂ ತೊಗೊಳ್ಳಿ, ಸ್ಟೀಲ್ದಾದರೂ ತೊಗೊಳ್ಳಿ, ಪಿಂಗಾಣಿದಾದರೂ ತೊಗೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ. ಒಂದು ಲೋಟ ತೊಗೊಂಡು ಅದರಲ್ಲಿ ನೀರು ಹಾಕಿ ನಿಮ್ಮ ಹೆಸರನ್ನು ವೈಟ್ ಶೀಟಲ್ಲಿ, ಯಾವ ಪೆನ್ನಾದರೂ ಪರವಾಗಿಲ್ಲ, ಒಂದು ವೈಟ್ ಶೀಟಲ್ಲಿ ನಿಮ್ಮ ಹೆಸರನ್ನು ಬರೆದು ಆ ನೀರಲ್ಲಿ ಹಾಕಿ ನೀವು ಆ ಲೋಟವನ್ನು ಕೈಯಲ್ಲಿ ಇಟ್ಕೊಂಡು ನನ್ನ ಕೆಲಸದಲ್ಲಿರುವಂಥ ಎಲ್ಲ ಅಡ್ಡಿ ಆತಂಕಗಳು ದೂರ ಆಗಲಿ ಅಂತ ಹೇಳ್ತಾ ನೀವು ಅದನ್ನು ಒಂದು ವಿಂಡೋ ಹತ್ರ ಇಡಬೇಕಾಗತ್ತೆ. ಅದರ ಮೇಲೆ ಒಂದು ಪ್ಲೇಟ್ ಮುಚ್ಚಿ 24 ಗಂಟೆ ಅಲ್ಲೇ ಇರಲಿ ಸ್ನೇಹಿತರೆ. ನಂತರ ಅದನ್ನು ತೊಗೊಂಡೋಗಿ ನೀವು ಯಾರು ತೊಳಿದೇ ಇರುವಂಥ ಜಾಗದಲ್ಲಿ ಆಚೆ ಹಾಕಬೇಕಾಗತ್ತೆ. ಅಂದರೆ ಆ ಚೀಟಿ ಸಮೇತವಾಗಿ ನೀರು ಮತ್ತು ಹಾಗೆಯೇ ಚೀಟಿ ಆಚೆ ಹಾಕಿ ಲೋಟನ ತೊಗೊಂಡು ನೀವು ತೊಳ್ಕೊಂಡು ಮನೆ ಒಳಗಡೆ ಮತ್ತೆ ಉಪಯೋಗಿಸ್ಬೋದು ಅದನ್ನು. ಈ ರೀತಿಯಾಗಿ ಮಾಡೋದ್ರಿಂದ ಇದನ್ನು ಒಂದು ಸರಿ ಮಾಡಿದ್ರೆ ಸಾಕು. ನೀವು ನಾಳೆ ವಾರಾಹಿ ನವರಾತ್ರಿ ಆರಂಭ, ಹಾಗೆಯೇ ನಾಳೆ ಪೂಜೆ ಮಾಡಿ ನಾಳೆ ರಾತ್ರಿ ಈ ರೀತಿಯಾಗಿ ಮಾಡಿ ನೋಡಿ, ನಿಮ್ಮ ಕೆಲಸದಲ್ಲಿ ಇರುವಂಥ ಎಲ್ಲ ಅಡ್ಡಿ ಆತಂಕಗಳು ಕೂಡ ದೂರ ಆಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಇನ್ನು ಮುಂದೆ ಇದನ್ನು ಮಾಡಿ ನೀವು ಒಂದೇ ರಾತ್ರಿಯಲ್ಲಿ ನಿಮಗೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರ ಕೆಲಸದಲ್ಲಿ ಜಯ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ತುಂಬ ಜನಕ್ಕೆ ಕಷ್ಟಪಡ್ತಾ ಇರ್ತಾರೆ, ಎಲ್ಲರಿಗೂ ಇದರಿಂದ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.